ಆರ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಸದ ಸಮಸ್ಯೆಯಲ್ಲಿ ಈಗ ಆಪರೇಷನ್ ಜೆಸಿಬಿ ಶುರುವಾಗಿದೆ. ಒಳ್ಳೆ ಕೆಲಸನೇ ಅದು. ಜೆಸಿಬಿ ಅಂದರೆ ಜಸ್ಟ್ ಕ್ಲೀನ್ ಬೆಂಗಳೂರಿಗೆ ಕೃಷ್ಣ ಬೈರೇಗೌಡರು ಕರೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಡೆಬ್ರೀಸ್ಗಳನ್ನು ವಿಲೇವಾರಿ ಮಾಡಲು ಹೊಸ ಕ್ರಮ ಜಾರಿಗೆ ಮುಂದಾಗಿದ್ದೀವಿ. ಮುಂದಿನ ಆಗಸ್ಟ್ ತಿಂಗಳು ಪೂರ್ತಿ ತ್ಯಾಜ್ಯದಿಂದ ಸ್ವತಂತ್ರವನ್ನು ಪಡ್ಕೊಳ್ಳುವಂಥ ಕೆಲಸ ಆಗಬೇಕು. ಕಸ ವಿಲೇವಾರಿ ಮಾಡುವ ವಾಹನಗಳಲ್ಲಿ GPS ಕಡ್ಡಾಯ ಅಂತಿದ್ದಾರೆ. ಗುರುತು ಮಾಡಿರುವ ಜಾಗದಲ್ಲಿ ಮಾತ್ರ ಕಸ ಹಾಕಬೇಕು. ಎಲ್ಲರೂ ಸೇರಿ ಜೆಸಿಬಿ ಮಾಡೋಣ ಅಂತ ಕೃಷ್ಣ ಬೈರೇಗೌಡರು ಕರೆ ಕೊಟ್ಟಿದ್ದಾರೆ. ಜೆಸಿಬಿ ಅಂತಂದರೆ ಜಸ್ಟ್ ಕ್ಲೀನ್ ಬೆಂಗಳೂರು ಅಂತ ಅವರು ಹೇಳಿದ್ದಾರೆ. ಸೊ ಎಲ್ಲರೂ ಸೇರಿ ಬೆಂಗಳೂರನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಆಗಸ್ಟ್ 1ನೇ ತಾರೀಕಿನಿಂದ ಆರಂಭ ಮಾಡಬೇಕು ಅಂತ ನಾವು ಯೋಜನೆ ಮಾಡಿಕೊಂಡಿದ್ದೇವೆ. ಆಗಸ್ಟ್ 1ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇದರಲ್ಲಿ ಇಡೀ ಆಗಸ್ಟ್ ತಿಂಗಳಾದ್ಯಂತ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಈ ಕಾರ್ಯಕ್ರಮವನ್ನು ನಾವು ಇಡೀ ಆಗಸ್ಟ್ ತಿಂಗಳಲ್ಲಿ ಹಮ್ಮಿಕೊಂಡಿದ್ದೇವೆ. ಫ್ರೀಡಮ್ ಫ್ರಮ್ ವೇಸ್ಟ್. ಸೊ ಇದನ್ನು ಸಾರ್ವಜನಿಕ ಜಾಗಗಳಲ್ಲಿ ಎಲ್ಲೆಲ್ಲಿ ಈ ರೀತಿ ಬಿದ್ದಿದೆ ಅದನ್ನು ನಾವು ಕಾರ್ಪೊರೇಷನ್ಗಳ ವತಿಯಿಂದ ಮೆಟ್ರೋ, BWSSB, ಬೆಸ್ಕಾಮು, KRIDE ಇವರೆಲ್ಲರೂ ಕೂಡ ಸೇರಿ ನಮ್ಮ ಜಾಗದಲ್ಲಿ ಇರುವಂಥ ಇಂಥ ತ್ಯಾಜ್ಯವನ್ನು ಆಯಾ ಸಂಸ್ಥೆಗಳವರು ತೆಗಿಬೇಕು ಅಂತ ನಾವು ಇವತ್ತು ಸಭೆ ಮಾಡಿ ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಸೊ ಇದನ್ನು ಆಗಸ್ಟ್ 1ರಿಂದ ಚಾಲನೆ ಮಾಡಿದರೆ ಬಹುಶಃ ಇಡೀ ಆಗಸ್ಟ್ ತಿಂಗಳು ನಾವು ಈ ಒಂದು ಅಭಿಯಾನವನ್ನು ಮಾಡಬೇಕಾಗತ್ತೆ. ಇದರಲ್ಲಿ ಸದ್ಯಕ್ಕೆ ಒಂದು 50 ಗಾಡಿಗಳು ನಿರ್ಮೂಲನೆಗೆ ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಅಧಿಕಾರಿಗಳು. ಅದನ್ನು ಕನಿಷ್ಠ 100 ಗಾಡಿ ಆದರೂ ಬೇಕಾಗುತ್ತೆ. ಇನ್ನೂ ಹೆಚ್ಚಿಗೆ ಗಾಡಿಗಳನ್ನು ತೆಗೆದುಕೊಳ್ಳಿ ಅಂತಲೂ ಕೂಡ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸೊ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಇಂಥ ತ್ಯಾಜ್ಯ ನಿರ್ಮೂಲನೆಯನ್ನು ನಾವು ಮಾಡ್ತೇವೆ, ಅಂದರೆ ಸರ್ಕಾರ ಅಥವಾ ಸರ್ಕಾರದ ಅಂಗಸಂಸ್ಥೆಗಳು ಮಾಡ್ತವೆ. ಇದೇ ಸಂದರ್ಭದಲ್ಲಿ ಸಾವಿರಾರು ಖಾಲಿ ನಿವೇಶನಗಳಲ್ಲೂ ಕೂಡ ಇದೇ ರೀತಿಯ ತ್ಯಾಜ್ಯ ಸಾಮಗ್ರಿಗಳನ್ನು ಸುರಿದಿರುವಂತಹದ್ದು ಇದೆ. ಅದನ್ನು ಆ ಖಾಲಿ ನಿವೇಶನ ವೇಕೆಂಟ್ ಸೈಟ್ ಮಾಲೀಕರು ಅದನ್ನು ಅವರು ಸ್ವಚ್ಛ ಮಾಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಗರ ಸುಧಾರಣೆ ಆಗಬೇಕು ಅಂದರೆ ನಾವು ಒಬ್ಬರೇ ಪ್ರಯತ್ನ ಪಟ್ಟರೆ ಆಗೋದಿಲ್ಲ, ಎಲ್ಲರೂ ಕೈ ಜೋಡಿಸ್ಬೇಕು. ಆವಾಗ ಮಾತ್ರ ಸುಧಾರಣೆ ಸಾಧ್ಯ. ನಮ್ಮ ಜವಾಬ್ದಾರಿ ನಾವು ನಿರ್ವಹಣೆ ಮಾಡ್ತೇವೆ. ಸಾರ್ವಜನಿಕ ಜಾಗದಲ್ಲಿರೋದನ್ನು ನೀವು ತೆಗೀರಿ ಅಂತ ನಾವು ಸಾರ್ವಜನಿಕರನ್ನು ಕೇಳೋದಿಲ್ಲ. ಅದನ್ನು ನಮ್ಮ ಸಂಸ್ಥೆ, ಸರ್ಕಾರದ ಸಂಸ್ಥೆಗಳೇ ನಿರ್ಮೂಲನೆ ಮಾಡ್ತವೆ, ಅವುಗಳನ್ನ ತೆರವು ಮಾಡ್ತವೆ. ಆದರೆ